ಕರ್ನಾಟಕದ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆ ಕೈಗೊಂಡಿದ್ದು ಇಂದು 2ನೇ ದಿನಕ್ಕೆ ಬಂದು ತಲುಪಿದೆ. 28 ವರ್ಷದಿಂದ 58 ವರ್ಷದ ಉಪನ್ಯಾಸಕರು ತಮ್ಮ ಇಡೀ ಜೀವನವನ್ನು ಶಿಕ್ಷಣಕ್ಕಾಗಿ ಮೀಸಲಿಟ್ಟರು. ಕಾಯಂಗೊಳಿಸದೆ ಹಾಗೆ ಮುಂದುವರಿಸಿದ್ದರಿಂದ ಬೇಸತ್ತು ಕಾಯಂ ನೌಕರರನ್ನಾಗಿ ಮಾಡುವಂತೆ ಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಎರಡನೇ ದಿನ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಅತಿಥಿ ಉಪನ್ಯಾಸಕರ ಕಾಯಿಮಾತಿಗಾಗಿ. ನಿನ್ನೆನೇ ದಿವಸ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟು ಶುಭವನ್ನು ಹಾರೈಸಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ. ಆದರೆ ಇವತ್ತಿನ ದಿವಸ ಪತ್ರಿಕೆಗಳಲ್ಲಿ ನಾನು ನೋಡಿದಾಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಅಂದರೆ, ದಿನಕ್ಕೊಂದು ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ ಅಂತೇಳಿ. ಬಹುಶಃ ಅವರಿಗೆ ಅದು ಉನ್ನತ ಶಿಕ್ಷಣ ಇಲಾಖೆಯ ಎಲ್ಲ ವಿಷಯಗಳು ಅರ್ಥ ಆಗಿದೆಯೋ ಅಂತ ನಾನು ಕೇಳಕ್ಕೆ ಬಯಸ್ತೇನೆ. ಈ ಮೊದಲನೇ 10 ತಿಂಗಳಾಯಿತು, ನಮಗೆ ಎಲ್ಲಿ 8 ತಿಂಗಳಾಯಿತು, ನೀವೇ ಮಾಡಿದ್ದೆ 8 ತಿಂಗಳ, ಮತ್ತೆ ನಾವು ಒತ್ತಾಯ ಮಾಡಿದಾಗ 10 ತಿಂಗಳ ನೀವು ಮಾಡಿದ್ದೀರಿ. ಆದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನಮ್ಮ ಅತಿಥಿ ಉಪನ್ಯಾಸಕರ ಪರಿಸ್ಥಿತಿಯನ್ನು ಗಮನಿಸಿ ನಮಗೆ ಆದಷ್ಟು ಬೇಗ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೊತೆಗೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತೀನಿ, ಮಾಡಿ, ಅದನ್ನಾದರೂ ಮಾಡಿ. ನಿರುದ್ಯೋಗವಾಗಿ ನಾವು ಇರ್ತೇವೆ, ಹೀಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ, ಮತ್ತಷ್ಟು ಕಷ್ಟವನ್ನು ಅನುಭವಿಸ್ತೇವೆ. ತೆಗೆದು ಹಾಕ್ತೇನೆ ಅಂತಕ್ಕಂಥ ಬೆದರಿಕೆಯನ್ನು ಹಾಕ್ತೀರಾ, ಹಾಕಿ, ಮತ್ತಷ್ಟು ಕಷ್ಟಪಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೊಂದು ಭಾಗ್ಯ ಕೊಟ್ಟಿದೆ ಅಂದರೆ ನಿರುದ್ಯೋಗ ಭಾಗ್ಯ ಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಕ್ಕಾಗುತ್ತೆ. ದಯವಿಟ್ಟು ವಿಚಾರಿಸಿ, ಯೋಚಿಸಿ ಹೆಜ್ಜೆ ಇಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಹೋರಾಟ ಇವತ್ತು 2ನೇ ದಿವಸ. ಇವತ್ತು ನೆಲಮಂಗಲದಲ್ಲಿ ನಾವು ವಸತಿಯನ್ನು ಮಾಡ್ತೇವೆ. ಸುಮಾರು ಈಗಾಗಲೇ ನಿನ್ನೆ ದಿವಸ ತಾವು ಗಮನಿಸಿರ್ಬೋದು, ಒಂದೊಂದು ಪತ್ರಿಕೆಯಲ್ಲಿ ತಪ್ಪು ಸಂದೇಶಗಳು ಬಂದಿದ್ದೇವೆ. 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನಿನ್ನೆ ಭಾಗಿಯಾಗಿದ್ದಾರೆ. ಇವತ್ತು ಕೂಡ ಸುಮಾರು 8-9 ಸಾವಿರ 10 ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಈಗಾಗಲೇ ಬರ್ತಾ ಇದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈ ರ್ಯಾಲಿಯಲ್ಲಿ ಭಾಗಿಯಾಗುತ್ತಾರೆ. ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೆಲವು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಗಮನಿಸಿರ್ಬೋದು, 3,500 ಅತಿಥಿ ಉಪನ್ಯಾಸಕರು ಅಲ್ಲಿ ಜಾಯಿನ್ ಆಗಿದ್ದಾರೆ ಅಂತೇಳಿ. ನೀವು ತೆಗೆದು ಕೇಳಿ ಇಲ್ಲಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಂತೇಳಿ. ಯಾಕಂದರೆ ಹಸುವಿನ ಬದುಕು, ನಮ್ಮ ಉದ್ಯೋಗದ ಭದ್ರತೆ, ಆ ಒಂದು ಉದ್ದೇಶದಿಂದ ಯಾರು ಕೂಡ ಜಾಯಿನ್ ಆಗಿಲ್ಲ. ಭಾಳ ಒಬ್ಬಿಬ್ರು ಎಲ್ಲಿ ತೆಗೆದು ಹಾಕ್ಬಿಡು ಅಂತಂದರೆ ಇಂಥ ಗೊಟ್ಟು ಬೆದರಿಕೆ ಹೆದರಿಬಿಟ್ಟು ಎಲ್ಲ ಒಂದು 1%, 0% ಅದು ಕೂಡ ಜಾಯಿನ್ ಆಗಿಲ್ಲ. ಹಾಗಾಗಿ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರ ಒಂದು ಬೇಡಿಕೆ ಅಂತಂದರೆ ಕಾಯಿಮಾತಿ. ಸರ್, ಈ ಹೋರಾಟದ ಬಗ್ಗೆ ಸಚಿವರಾಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಏನಾದರೂ ತಮ್ಮಲ್ಲಿ ಏನಾದರೂ ಮಾತುಕತೆ ನಡೆಸಿಲ್ಲ? ಸರ್ ನೋಡಿ, ಮಾತುಕತೆ ಅಂದರೆ 2 ಬಾರಿ ಸಭೆ ಮಾಡಿದ್ದಾರೆ. ನೀವು 2 ಬಾರಿ ಸಭೆ ಮಾಡಿದ್ರೆ ಪ್ರೊಸೀಡಿಂಗ್ ರಿಪೋರ್ಟ್ ಏನಿದೆ ಕೊಡಿ ನನಗೆ. ನಾನು ಕೇಳಿದ್ದು, ಒಂದು ಸಭೆ ಮಾಡಬೇಕಾದ್ರೆ ಕಾನೂನಾತ್ಮಕ ಒಂದು ಚೌಕಟ್ಟಿದೆ, ಪ್ರೊಸೀಡಿಂಗ್ ರಿಪೋರ್ಟ್ ಇದೆ. ಆ ಕೇವಲ ನಾಮಕಾವಸ್ಥೆಗೆ ಸಭೆ ಆಗಬಾರ್ದು. ಆ ಪ್ರೊಸೀಡಿಂಗ್ ರಿಪೋರ್ಟ್ ಏನಿದೆ ನೀವು ಕೇಳಿ, ಏನು ಬಂದಿದೆ ಅಂತೇಳಿ. ಇದೆಲ್ಲ ಸುಮ್ಮನೆ ಮೂಗಿದ್ದು ತೋರಿಸ್ತಕ್ಕಂಥ ಸಭೆ ಆಗಿದೆ. ಸರ್, ಒಂದು ವೇಳೆ ತಮ್ಮ ಬೇಡಿಕೆಗೆ ಏನು ಸ್ಪಂದಿಸ್ತಾ ಇದ್ರೆ ಮುಂದಿನ ನಡೆ ನಮ್ಮೆಲ್ಲ ಹಿರಿಯ ಅತಿಥಿ ಉಪನ್ಯಾಸಕರು ಏನೇ ತೀರ್ಮಾನ ಮಾಡಿದ್ದಾರೆ ಅಂದರೆ, ಫ್ರೀಡಂ ಪಾರ್ಕಲ್ಲಿ ತಲುಪಿದ ನಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೇವೆ. ತಮ್ಮ ಹೆಸರು ಸರ್? ಡಾಕ್ಟರ್ ಹನುಮಂತಗೌಡ ಆರ್ಕಲ್ಮನಿ. ಏನಾಗಿದೆ?